ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಭಾರತ ಸ್ವಾತಂತ್ರ್ಯ ನಂತರ ಒಡೆದು ಹೋಳಾಗಿದೆ. ಚೀನಾ, ಪಾಕಿಸ್ತಾನ ಭಾರತದ ಕೆಲ ಭೂಪ್ರದೇಶವನ್ನು ಮೋಸದಿಂದ ತನ್ನ ವಶಕ್ಕೆ ಪಡೆದಿದೆ. ಭಾರತ ತನ್ನದೇ ನೆಲವನ್ನು ಉಳಿಸಿಕೊಳ್ಳುವುದಕ್ಕೆ ಹೋರಾಟ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಹೊತ್ತಲ್ಲೇ ಭಾರತದ ಜನರಿಗೆ ಕೇಂದ್ರ ಸರ್ಕಾರ ಭರ್ಜರಿ ಸಿಹಿ ಸುದ್ದಿಯೊಂದನ್ನು ಕೊಟ್ಟಿದೆ. ಭಾರತದ ಜೊತೆಗೆ ಒಂದು ರಾಜ್ಯವೇ ವಿಲೀನವಾಗಲಿದೆ. ಈ ಮೂಲಕ ಭಾರತದ ವಿಸ್ತೀರ್ಣ ಇನ್ನಷ್ಟು ವೃದ್ಧಿಸಲಿದೆ. ಕೇಂದ್ರ ಸರ್ಕಾರ ತನ್ನ ಸಾಮ್ರಾಜ್ಯ ವಿಸ್ತರಣೆಯ ಜೊತೆಗೆ ಅಮೆರಿಕಾಗೆ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ ಎಂಥದ್ದು ಅನ್ನೋದನ್ನು ಹೇಳ್ತೀವಿ. ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. ನೀವು ಹಿಂದುತ್ವದ ಪೋಷಕರಾಗಿದ್ದರೆ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋವನ್ನು ಇತರರಿಗೂ ಶೇರ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ. ಬ್ರಿಟಿಷರು ಭಾರತವನ್ನು ಲೂಟಿ ಹೊಡೆದಿದ್ದು ಮಾತ್ರವಲ್ಲ, ಅಖಂಡ ಭಾರತವನ್ನು ಒಡೆದು ಹಂಚಿ ಹೋಗಿದ್ರು. ಭಾರತ ಇಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿನಲ್ಲಿ ನಿಂತಿದ್ರೂ ಕೂಡ ಇಂದಿಗೂ ತನ್ನದೇ ನೆಲವನ್ನು ಉಳಿಸಿಕೊಳ್ಳಲು ಪಾಕ್, ಚೀನಾದ ಜೊತೆ ಹೋರಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾಕಿಸ್ತಾನಕ್ಕಾಗಿ ಪಿಒಕೆ ಹಾಗೂ ಚೀನಾಗಾಗಿ ಅಕ್ಸೈ ಚಿನ್ನನ್ನ ಕಳೆದುಕೊಂಡಿತ್ತು. ಚೀನಾ, ಪಾಕಿಸ್ತಾನಗಳು ಒಂದಾಗಿ ಭಾರತದ ವಿರುದ್ಧ ನಿರಂತರವಾಗಿ ಕತ್ತಿ ಮಸಿಯುತ್ತಲೇ ಇವೆ. ಸ್ವಾತಂತ್ರ್ಯ ನಂತರದಲ್ಲಿ ಭಾರತದಲ್ಲಿ ಅಧಿಕಾರಕ್ಕೆ ಬಂದಿದ್ದ ರಾಜಕೀಯ ಪಕ್ಷಗಳು ಭಾರತ ಭೂಪ್ರದೇಶಗಳನ್ನು ವಿರೋಧಿಗಳಿಗೆ ದಾನ ಮಾಡಿದ್ರು. ಆದರೆ ಈಗ ಭಾರತಕ್ಕೆ ಭಾರತವೇ ಸಂತಸ ಪಡೋ ಸುದ್ದಿಯೊಂದು ಹೊರಬಿದ್ದಿದೆ. ಅಖಂಡ ಭಾರತದ ಸಂಕಲ್ಪ ತೊಟ್ಟಿರುವ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಕನಸು ನನಸಾಗೋ ದಿನ ದೂರ ಇಲ್ಲ ಅಂತನಿಸ್ತಿದೆ. ಇಷ್ಟು ದಿನಗಳ ಕಾಲ ಭಾರತ ಕಳೆದುಕೊಂಡ ಸುದ್ದಿಯನ್ನೇ ಕೇಳಿದ್ದ ನಮಗೀಗ ಭಾರತದ ಸಾಮ್ರಾಜ್ಯ ಇನ್ನಷ್ಟು ವಿಸ್ತರಣೆ ಆಗಲಿದೆ ಅನ್ನೋ ಖುಷಿಯ ವಿಚಾರವೊಂದು ಹೊರಬಿದ್ದಿದೆ. ಭಾರತದ ಜೊತೆಗೆ ಹೊಸ ರಾಜ್ಯವೊಂದು ವಿಲೀನವಾಗಲಿದೆ. ಆ ಮೂಲಕ ಅಮೆರಿಕಕ್ಕೆ ಕೇಂದ್ರದ ಎನ್ಡಿಎ ಸರ್ಕಾರ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದು ಬಾಂಗ್ಲಾದೇಶ, ಪಾಕಿಸ್ತಾನ, ಚೀನಾಗೂ ನಡುಕ ಹುಟ್ಟಿಸಿದೆ. ಕಳೆದ 1 ವರ್ಷಗಳ ಹಿಂದಷ್ಟೇ ಮಣಿಪುರದಲ್ಲಿ ಜನಾಂಗೀಯ ಸಂಘರ್ಷ ಏರ್ಪಟ್ಟಿತ್ತು. ಕುಕಿ ಮತ್ತು ಮೈಥೇಯಿ ಸಮುದಾಯಗಳ ನಡುವಿನ ಸಂಘರ್ಷದಲ್ಲಿ ನೂರಾರು ಮಂದಿ ಪ್ರಾಣವನ್ನೇ ಕಳೆದುಕೊಂಡಿದ್ರು. ಮಣಿಪುರದಲ್ಲಿ ಕಿಚ್ಚು ಹೊತ್ತಿಸಿದ್ದು ಅಮೆರಿಕ ಅನ್ನೋ ಮಾತುಗಳು ಕೇಳಬಂದಿತ್ತು. ಭಾರತದಲ್ಲಿ ಪ್ರತ್ಯೇಕ ಕ್ರೈಸ್ತ ರಾಷ್ಟ್ರವೊಂದನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಮಣಿಪುರದಲ್ಲಿ ಅಮೆರಿಕ ಗಲಭೆ ಸೃಷ್ಟಿಸೋದಕ್ಕೆ ಹವಣಿಸಿತ್ತು. ಇನ್ನೇನು ಮಣಿಪುರ ಸಂಘರ್ಷದಲ್ಲಿ ಭಾರತದಲ್ಲಿ ಕ್ರೈಸ್ತ ರಾಷ್ಟ್ರವೊಂದು ರಚನೆ ಆಗೇ ಬಿಡ್ತು ಅನ್ನೋ ಹೊತ್ತಲ್ಲೇ ಭಾರತ ಸರ್ಕಾರ ಅಮೆರಿಕಾಗೆ ಮುಟ್ಟಿ ನೋಡಿಕೊಳ್ಳುವಂತ ಶಾಕ್ ಕೊಟ್ಟಿದೆ. ಅಮೆರಿಕದ ಜೋ ಬೈಡನ್ ಸರ್ಕಾರ ಜಾರ್ಜ್ ಸೋರಸ್ ಬಳಸಿಕೊಂಡು ಕ್ರೈಸ್ತ ರಾಷ್ಟ್ರ ನಿರ್ಮಾಣಕ್ಕೆ ಹೊಂಚು ಹಾಕಿತ್ತು. ಇದಕ್ಕೆ ಭಾರತದ ಕೆಲವು ರಾಜಕಾರಣಿಗಳು ಕೂಡ ಸಾಥ್ ಕೊಟ್ಟಿದ್ರು. ಆದರೆ ಈಗ ಭಾರತ ಹೆಣೆದಿರುವ ರಣತಂತ್ರದಿಂದಾಗಿ ತನ್ನ ನೆಲೆಯನ್ನ ಉಳಿಸಿಕೊಳ್ಳುವ ಜೊತೆಗೆ ಭಾರತ ತನ್ನ ಸಾಮ್ರಾಜ್ಯವನ್ನ ಇನ್ನಷ್ಟು ವಿಸ್ತರಣೆ ಮಾಡಿಕೊಳ್ಳಲಿದೆ. ಭಾರತ ಸೃಷ್ಟಿಸಲು ಹೊರಟಿರುವ ಹೊಸ ರಾಜ್ಯವೇ ಗ್ರೇಟರ್ ಮಿಜೋರಾಂ. ಬದಲಾಗಲಿದೆ ಭಾರತದ ಭೂಪಟ. ಸದ್ಯದಲ್ಲೇ ಭಾರತದ ಭೂಪಟವೇ ಬದಲಾಗಲಿದೆ. ಅಷ್ಟೇ ಅಲ್ಲ, ಭಾರತದ ರಾಜ್ಯಗಳ ಸಂಖ್ಯೆಯಲ್ಲೂ ಏರಿಕೆಯಾಗಲಿದೆ. ಭಾರತ ವಿಸ್ತೀರ್ಣ ಇನ್ನಷ್ಟು ವೃದ್ಧಿಸಲಿದೆ. ಮತ್ತೊಂದು ದೇಶದ ಭೂಭಾಗವನ್ನು ತನ್ನ ಕಕ್ಷೆಗೆ ಸೇರಿಸಿಕೊಳ್ಳಲಿದೆ. ಈ ಹೊಸ ರಾಜ್ಯದ ಮೂಲಕವಾಗಿ ಬಾಂಗ್ಲಾದೇಶ್, ಮಯನ್ಮಾರ್ ದೇಶಗಳಲ್ಲಿನ ಕೆಲವು ಭೂಭಾಗಗಳು ಕೂಡ ಭಾರತದ ಪಾಲಾಗಲಿವೆ. ಏನಿದು ಗ್ರೇಟರ್ ಮಿಜೋರಾಂ? ಭಾರತದ ನೆರೆಯ ರಾಷ್ಟ್ರ ಅನಿಸಿಕೊಂಡಿರುವ ಮಯನ್ಮಾರ್ನಲ್ಲೀಗ ರಾಜಕೀಯ ಅರಾಜಕತೆ ಉಂಟಾಗಿದೆ. ಮಯನ್ಮಾರ್ನಲ್ಲಿ ಚಿನ್, ಕಚಿನ್, ಕಯಾಯ್, ಕೈನ್, ಮೋನ್, ರಾಖೈನ್ ಮತ್ತು ಶಾನ್ ಅನ್ನೋ ಒಟ್ಟು 7 ರಾಜ್ಯಗಳಿವೆ. ಆದರೆ ಕೆಲವು ವರ್ಷಗಳಿಂದ ಮಯನ್ಮಾರ್ ಹಲವು ರಾಜ್ಯಗಳಲ್ಲಿ ಪ್ರತ್ಯೇಕ ದೇಶದ ಕೂಗು ಮೊಳಗ್ತಿದೆ. ಅದರಲ್ಲೂ ಚಿನ್ ಹಾಗೂ ಶಾನ್ ರಾಜ್ಯಗಳಲ್ಲಿ ರೆಬಲ್ ಗುಂಪುಗಳು ಆಡಳಿತ ನಡೆಸ್ತಿವೆ. ಆದರೆ ಮಯನ್ಮಾರ್ ಸರ್ಕಾರಕ್ಕೆ ರೆಬಲ್ ಗುಂಪುಗಳನ್ನು ಹತ್ತಿಕ್ಕೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಸದ್ಯ ಮಯನ್ಮಾರ್ನಲ್ಲಿ ರಾಷ್ಟ್ರಪತಿ ಆಳ್ವಿಕೆ ನಡೀತಿದೆ. ಮಯನ್ಮಾರ್ ಸರ್ಕಾರದ ಜೊತೆಗೆ ರೆಬಲ್ ಗುಂಪುಗಳು ಮಾತುಕತೆಗೂ ಒಪ್ತಿಲ್ಲ. ನಾವು ಮಯನ್ಮಾರ್ನಿಂದ ಪ್ರತ್ಯೇಕ ಆಗ್ತೀವಿ ಅಂತ ಹೇಳ್ಕೊಳ್ತಾ ಇದ್ವು. ಆದರೆ ಈಗ ಇದೇ ಚಿನ್ ರಾಜ್ಯದಲ್ಲಿನ ರೆಬಲ್ ಗುಂಪುಗಳು
ಭಾರತದೊಂದಿಗೆ ತಮ್ಮ ರಾಜ್ಯವನ್ನ ವಿಲೀನಗೊಳಿಸೋದಕ್ಕೆ ಸಮ್ಮತಿ ಸೂಚಿಸಿವೆ. ಈಗಾಗಲೇ ಭಾರತದ ಒಂದು ರಾಜ್ಯವಾಗಿರೋ ಮಿಜೋರಾಂನ ಮುಖ್ಯಮಂತ್ರಿ ಲಾಮ್ದುಮಾ ಅವರ ಜೊತೆಗೆ ಮಯನ್ಮಾರ್ನ ರೆಬಲ್ ಗುಂಪುಗಳು ಮಾತುಕತೆಯನ್ನು ನಡೆಸಿವೆ. ಅಷ್ಟೇ ಅಲ್ಲ, ವಿಲೀನಕ್ಕಾಗಿ ಮರ್ಜರ್ ಒಪ್ಪಂದಕ್ಕೆ ಕೂಡ ಈಗಾಗಲೇ ಸಹಿ ಹಾಕಿವೆ. ರೆಬಲ್ ಗುಂಪುಗಳ ಜೊತೆಗೆ ಅಲ್ಲಿನ ಮಿಲಿಟರಿ ಪಡೆ ಕೂಡ ಮಿಜೋರಾಂಗೆ ಆಗಮಿಸಿದ್ದು ಸಂಪೂರ್ಣವಾಗಿ ತಾವು ಭಾರತದ ಜೊತೆಗೆ ಇರ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮಿಜೋರಾಂ ಮುಖ್ಯಮಂತ್ರಿಯಾಗಿರುವ ZPN ಪಕ್ಷದ ನಾಯಕ ಲಾಲ್ದುಮಾ ಭಾರತದ IPS ಅಧಿಕಾರಿಯಾಗಿದ್ದವರು. ಗೋವಾದಲ್ಲಿ ಕೆಲಸ ಮಾಡಿದ್ದ ಲಾಲ್ದುಮಾ ಉತ್ತಮ IPS ಅಧಿಕಾರಿ ಅಂತಾನೂ ಹೆಸರು ಮಾಡಿದ್ರು. ಆದರೆ ಕಳೆದ ಚುನಾವಣೆಯಲ್ಲಿ ZPN ಪಕ್ಷವನ್ನ ಹುಟ್ಟಾಕಿ ಮಿಜೋರಾಂನಲ್ಲಿ ಆಡಳಿತಕ್ಕೂ ಬಂದಿದ್ರು. ಇದೀಗ ಭಾರತದಲ್ಲಿ ಪ್ರತ್ಯೇಕ ರಾಜ್ಯ ಸೃಷ್ಟಿಯ ಹಿಂದೆ ಇದೇ ಲಾಲ್ದುಮಾ ಅವರ ಪಾತ್ರ ಮಹತ್ವದ್ದಾಗಿದೆ. ಜೊತೆಗೆ ಮಿಜೋರಾಂನ ರಾಜ್ಯಪಾಲರಾಗಿರುವ ಜನರಲ್ VK ಸಿಂಗ್ ಕೂಡ ಭಾರತ ಸೇನೆಯ ಮುಖ್ಯಸ್ಥರಾಗಿದ್ದವರು. ಕೇಂದ್ರ ಸರ್ಕಾರದ ಅಣತಿಯಂತೆ VK ಸಿಂಗ್ ಮಿಜೋರಾಂನ MP ಅವರನ್ನ ಚಿನ್ ರಾಜ್ಯಕ್ಕೆ ಕಳುಹಿಸಿ ರೆಬಲ್ ಗುಂಪುಗಳ ಮನವೊಲಿಕೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ವಿದೇಶದ ಒಂದು ಭಾಗವನ್ನ ಒಂದು ರಾಜ್ಯದ ಮುಖ್ಯಮಂತ್ರಿ ಸೇರ್ಪಡೆಗೊಳಿಸಿಕೊಳ್ಳೋದಕ್ಕೆ ಸಾಧ್ಯವೇ ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಓಡಾಡದೇ ಇರೋದು. ಆದರೆ ಕೇವಲ ಲಾಲ್ದುಮಾ ಮಾತ್ರವೇ ಈ ಕಾರ್ಯ ಮಾಡ್ತಿಲ್ಲ. ಬದಲಾಗಿ ಇದರ ಹಿಂದಿನ ಶಕ್ತಿಯೇ ಕೇಂದ್ರದ BJP ಸರ್ಕಾರ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಅಣತಿಯಂತೆ ಮಿಜೋರಾಂ ಮುಖ್ಯಮಂತ್ರಿ ಲಾಲ್ದುಮಾ ಹಾಗೂ ರಾಜ್ಯಪಾಲರಾದ VK ಸಿಂಗ್ ಸಕ್ಸೇನಾ ಈ ಕಾರ್ಯಕ್ರಮವನ್ನ ಮಾಡುತ್ತಿದ್ದಾರೆ. ಕಳೆದ ಕೆಲವು ತಿಂಗಳುಗಳವರೆಗೂ ಈ ಕೆಲಸ ನಡೀತಾ ಇದ್ದು ಅಂತಿಮ ಹಂತ ತಲುಪಿದ ನಂತರವಷ್ಟೇ ಹೊಸ ರಾಜ್ಯ ಸೇರ್ಪಡೆಯ ಸುದ್ದಿ ಹೊರಬಿದ್ದಿವೆ. ಮಣಿಪುರ ಗಲಭೆಯ ಬುಡಕ್ಕೆ ಕೈ ಹಾಕಿದ ಕೇಸರಿ ಪಡೆ. ಮಣಿಪುರದಲ್ಲಿ ಸೃಷ್ಟಿಯಾಗಿದ್ದು ಜನಾಂಗೀಯ ಸಂಘರ್ಷ. ಕುಕಿ ಸಮುದಾಯ ಪ್ರತ್ಯೇಕ ಕ್ರೈಸ್ತ ರಾಷ್ಟ್ರಕ್ಕಾಗಿ ಹೋರಾಟ ನಡೆಸುತ್ತಿತ್ತು. ಇದಕ್ಕೆ ಅವಕಾಶ ಕೊಟ್ಟರೆ ಭಾರತ ಒಡೆದು ಹೋಳಾಗಲಿದೆ. ಕುಕಿ ಸಮುದಾಯ ಮಣಿಪುರ, ಮಯನ್ಮಾರ್, ಬಾಂಗ್ಲಾದೇಶದಲ್ಲೂ ಹಂಚಿಕೆಯಾಗಿತ್ತು. ಕುಕಿ, ಝೋ ಮತ್ತು ಚಿನ್ ಸಮುದಾಯಗಳು ಬೇರೆ ಬೇರೆಯಾಗಿದ್ರೂ ಕೂಡ ಪರಸ್ಪರ ಒಂದಕ್ಕೊಂದು ಸಾಮ್ಯತೆಯನ್ನ ಹೊಂದಿವೆ. ಅದರಲ್ಲೂ ಈ ಮೂರು ಸಮುದಾಯಗಳು ಒಂದಾಗಬೇಕು ಅಂತಾನೆ ಹೋರಾಟ ನಡೀತಿದೆ. ಅಮೆರಿಕ ಇದೇ ಲಾಭವನ್ನ ಪಡೆಯೋದಕ್ಕೆ ಯತ್ನ ನಡೆಸಿತ್ತು. ಆದರೆ ಈಗ ಭಾರತ ಸರ್ಕಾರವೇ ಕುಕಿ, ಚಿನ್ ಹಾಗೂ ಝೋ ಸಮುದಾಯಗಳನ್ನ ಒಂದಾಗಿಸೋದಕ್ಕೆ ರಚಿಸಿರುವ ಯೋಜನೆಯೇ ಗ್ರೇಟರ್ ಮಿಜೋರಾಂ. ಮಣಿಪುರದಲ್ಲಿ ಗಲಭೆಗಳನ್ನ ಬುಡ ಸಮೇತ ಕಿತ್ತಾಕೋದಕ್ಕೆ ಹೊರಟಿರೋ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅಮೆರಿಕದ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಬಿಟ್ಟಿದ್ದಾರೆ. ಅಮೆರಿಕ ಮಣಿಪುರ ಗಲಭೆಯ ಲಾಭ ಪಡೆದುಕೊಂಡು ಪ್ರತ್ಯೇಕ ಕ್ರೈಸ್ತ ರಾಷ್ಟ್ರ ನಿರ್ಮಾಣಕ್ಕೆ ಹೊರಟಿತ್ತು. ಆದರೆ ಈಗ ಕೇಸರಿ ಪಡೆ ಕ್ರೈಸ್ತ ರಾಷ್ಟ್ರ ನಿರ್ಮಾಣಕ್ಕೆ ಅವಕಾಶ ನೀಡದೆ ಭಾರತದ ಸಾಮ್ರಾಜ್ಯ ವಿಸ್ತರಣೆಗೆ ಮುಂದಾಗಿದೆ. ಗ್ರೇಟರ್ ಮಿಜೋರಾಂ ರಾಜ್ಯ ಸ್ಥಾಪನೆಯಾದ ಬೆನ್ನಲ್ಲೇ ಭಾರತ ಸಾಮ್ರಾಜ್ಯ ಇನ್ನಷ್ಟು ವಿಸ್ತರಣೆಯಾಗಲಿದೆ. ಮಾತ್ರವಲ್ಲ, ಮಣಿಪುರದಲ್ಲಿ ಮತ್ತೆ ಗಲಭೆಯಾಗೋದಕ್ಕೆ ಅವಕಾಶನೇ ಇರೋದಿಲ್ಲ. ಚಿನ್ ರಾಜ್ಯದ ಜೊತೆಗೆ ಮಯನ್ಮಾರ್ನ ಇತರೆ ರೆಬಲ್ ಗುಂಪುಗಳು ಕೂಡ ಭಾರತದ ಜೊತೆಗೆ ತಮ್ಮ ರಾಜ್ಯವನ್ನ ವಿಲೀನಗೊಳಿಸೋದಕ್ಕೆ ಯೋಚಿಸ್ತಾ ಇವೆಯಂತೆ. ಮಯನ್ಮಾರ್ ಭೂಭಾಗ ಇದೀಗ ಭಾರತಕ್ಕೆ ಸೇರ್ಪಡೆ ಆಗುವ ಸುದ್ದಿ ಹೊರಬೀಳುತ್ತಲೇ ಬಾಂಗ್ಲಾದೇಶಕ್ಕೆ ನಡುಕ ಶುರುವಾಗಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೂ ಕೂಡ ಭಾರತ ಸ್ಟ್ರೋಕ್ ಕೊಡುವ ಯೋಜನೆಯನ್ನ ಸಿದ್ಧಪಡಿಸುತ್ತಿದೆ. ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.